ನೀರ ಬಿಟ್ಟು ನೆಲದ ಮೇಲೆ ದೋಣಿ ಆಯ್ತು ಇವ ನೀ ಏನೇನ ವಿಕಾಸ ಪುನಃ ಬರ್ತದೆ ಹೋಗಿ ಹೋಗಿ ನಿಲ್ಸಿರಿ ನೀರು ತುಂಬ್ಕೊತ್ಕೊಂಡು ಒಳಗೆಲ್ಲ ಹಗ್ಗ ತರ ಕಟ್ಟಿದ್ದಾರೆ ಹಗ್ಗದಿಂದ ಆ ಕಡೆ ಸೈಡ್ ಹೋಗ್ಬಿಡಿ ಅಂತ ವಾರ್ನಿಂಗ್ ಮಾಡ್ತಾರೆ. ಅವ್ರು ಏನೇ ಅಂದ್ರೂ ಕೂಡ ಗಾಳಿ ಬರ್ತಕ್ಕೆ ಆ ಕಡೆ ಹೋಗ್ಬಿಡ್ತಾರೆ. ಆ ಕಡೆ ಏನಾದ್ರು ಹೋಯ್ತು ಅಂತಂದ್ರೆ ನಾವು ಬೈಸ್ಕೊಳಲ್ಲ, ಅದೇ ತರ ಎಲ್ಲರನ್ನೂ ಕೂಡ ಬೈಸ್ಕೊತಾ ಇರ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈಸೂರ್. ನೋ ಓನ್ಲಿ ವರುಣ ಅಂದ್ರೆ ನೀರಲ್ಲಿ ಹೋಗ್ತಾರಲ್ಲ ಅದು ನೀರಲ್ಲಿ ತೆಪ್ಪ ನೋಡಿ ಕೂತ್ಕೊಂಡ್ರೆ ಬೋಟ್ ಮುಳುಗೋಗಲ್ವಾ ಕಸು ನಿಜ ನಿಜ ಅದು. ಯಾವ್ದಿದು ವಿಕಾಸ ಊರ ಹೆಸರು? ವರುಣ. ಸೊ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಈ ವರುಣ ಲೇಖನ ತುಂಬ ಸಲ ನೋಡಿದ್ದೀವಿ. ಆದರೆ ಇಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವು, ಆದರೆ ಕೆಲಸ ಇರೋದ್ರಿಂದ ಇಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ದಸರಕ್ಕೆ ಬಂದಿದ್ವು. ಇವತ್ತು ಈ ವರುಣ ಕೆರೆಯನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಬರ್ರಿ. ಸ್ಟಾರ್ಟಿಂಗೆ ಮನ್ಮರದಲ್ಲೆಲ್ಲ ಬೋಟು, ಇನ್ನು ಒಳಗಡೆ ಎಷ್ಟು ಬೋಟ್ ಇರಬಾರ್ದು. ಸೊ ಇವತ್ತು ಆ ಕೆರೆಯಲ್ಲಿ ಹೋಗಿ ಇವತ್ತು ಬೋಟ್ ರೈಡಿಂಗ್ ಮಾಡಲೇಬೇಕು. ನಾನಂತಲೂ ತುಂಬಾ ಖುಷಿಯಲ್ಲಿದ್ದೀನಿ, ಜೋಶಲ್ಲಿದ್ದೀನಿ. ಸೊ ನನ್ನ ಜೊತೆ ನಾನು ಮಾತ್ರ ಅಲ್ಲ, ನನ್ನ ಜೊತೆ ಅಣ್ಣ ಅವತಾರ್ ಶಿವ ಮತ್ತು ಕಾರ್ತಿಕು ಮತ್ತು ವಿಕಾಸ್ ಮತ್ತು ನಾನು 4 ಜನನೂ ಕೂಡ ಬೋಟ್ ರೈಡಿಂಗ್ ಅಂತ ಹೋಗ್ತಾ ಇದ್ದೀವಿ. ಸೊ ವರುಣ ಲೇಕ್ಗೆ. ಸೊ ಅಲ್ಲೇ ಹೋಗಿ ಸಿಗೋಣ ಬರ್ರಿ. ಪೈಕಿಂಗ್ ಅಂದ್ರೆ ಅದ ಮಾಮೂಲಿ ತುಳ್ಕೋಗೋದು, ಸೈಕ್ಲಿಂಗ್ ನೋಡ್ತಾನೆ ಅಂದ್ರೆ ಪೈಕಿಂಗ್ ಇಲ್ಲಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಇಲ್ಲ ನಮ್ಗೆ ಕಾಯ್ಕಿಂಗ್ ಕೊಟ್ಬಿಡಿ 700 ಮಾಡ್ಕೊಡಿ 4 ಮೆಂಬರ್ಸ್. ಓಕೆ ಬರ್ರಿ ಬ್ರೋ. ಇದು ವರುಣ ತಾನೆ ಬ್ರೋ? ಯಾವ ಊರಿದು? ವರುಣ ಊರ ಹೆಸರೇ ವರುಣನಾ? ಕೆರೆ ಹೆಸರು ವರುಣನಾ? ವರುಣ ಕೆರೆ. ವರುಣ ಕೆರೆ ಇಲ್ಲಿಂದ ಮೈಸೂರಿಗೆ ಎಷ್ಟು ಕಿಲೋಮೀಟರ್? ಇದೇ ಮೈಸೂರಾ? ಇಲ್ಲಿಂದ 12 ಹೊಡೀರಿ ಇವನಿಗೆ ಲೈಫ್ ಜಾಕೆಟ್ ಹಾಕೊಂಡು. ಇದೇ ಮೈಸೂರು ಅಂತ, ಇದೇ ಮೈಸೂರು. ಸೊ ಇವಾಗ ನಮ್ಮ ಪ್ರದೀಪ್ ನಾಯಕ್ ಇವತ್ತು ಈ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಲೈಫ್ ಜಾಕೆಟ್ ಹಾಕ್ತಿದೀವಿ. ಬನ್ನಿ ನೋಡೋಣ, ಲೈಫ್ ಜಾಕೆಟ್ ಕಳ್ಕೊಂಡು ಬೀಳ್ತಾನೋ ಇಲ್ಲ ಲೈಫ್ ಜಾಕೆಟ್ ಜೊತೆನೆ ಬೀಳ್ತಾನೋ, ಹೋಗಿ ನೋಡಿಕೊಂಬರೋಣ ಬನ್ನಿ. ಕಳ್ಳನ್ ಮಗನೇ. ಸೊ ಬೈಕ್ ರೈಡಿಂಗ್ ಐತೆ, ಈ ರೈಡಿಂಗು ಆ ರೈಡಿಂಗ್ ಎಲ್ಲ ರೈಡಿಂಗು ಆಡಿಲ್ಲ. ಜಂಪಿಂಗು ನಾವು ಆಡಿದ್ದು ನೋಡಿ, ಈ ರೈಡಿಂಗು. ಸೊ ಇವಾಗ ರೈಡಿಂಗ್ ಮಾಡೋಣ ಬನ್ನಿ. ಇವಾಗ ನಾವು ಕಾಯ್ಕಿಂಗ್ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಯಾಕೆ ಇವಣ್ಣ ಕೆಳಗೆ ಕೇಳಿದ್ ಬಿಡ್ರು, ಅಲ್ಲೆಲ್ಲ ಸೇಫ್ಟಿ ಆಗೈತೆ ನಾನು ನೋಡಿಲ್ಲ. ಅಲ್ಲಿ ಗಂಟೆ ಅಷ್ಟೇ. ಓ ಬೋಟ್ ಬಾ ಅಂದ್ರೆ ಅದೇ ಬರ್ತದೆ. ಯು ಕ್ಯಾನ್ ಓ ಪರವಾಗಿಲ್ಲ, ಬೋಟ್ ನೋಡಿ ನಾವು ಬಾ ಅಂದಷ್ಟು ಅದೇ ಬರ್ತಾ ಇದೆ. ಹೋಗ್ತಾವ್ರ ನಮ್ಮ ಬಾಯ್ಸ್. ನೀನೇ ಕಡೆ ಇಲ್ಲ ನೀನು ರೈತ ತಾನೆ. ಅನ್ನ ಕೊಡುವ ತಾತ ಹಂಗೆ ಅವ ಕೂತವನೆಲ್ಲ ಸೇಮ್ ಹಂಗೆ ಕೂತ್ಕೋ. ಕೂರ್ ದಬ್ಗಿ ಬಕ್ಕಂಡ್ರಿಕಪ್ಪ ಹೋಗಿ. ಹಾ ಹೇಳಿ. ಜಾಸ್ತಿ ಇದೆ, ಈ ಕಡೆ ಹೋಗ್ಲೇಬೇಡಿ, ಈ ಕಡೆ ಬರಬೇಡಿ, ಮತ್ತೆ ಆ ಕಡೆ ದೂರ ಹೋಗ್ಬಿಡಿ. ದೂರ ಹೋದ್ರೆ ನಿಮಗೆ ಬರೋ ಕಷ್ಟ ಆಗೋದು. ಈ ಸೈಡ್ ಹೋಗಿ, ಈ ಸೈಡ್ ಲೋಟಸ್ ಕಡೆ. ಸೊ ನಾನು ರಾಜನ್ ಕಡೆಗೆ ಹಿಂದೆ ಕೂತಿದ್ದೀನಿ, ವಿಕಾಸ್ ಮುಂದ್ಗಡೆ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಈ ಕಡೆ ಎಲ್ಲ ಫುಲ್ ಆಳ ಇದೆ ಅಂತ, ಈ ಕಡೆ ಹೋಗ್ಬೇಡಿ, ನೋಡಿ ಈ ಕಡೆ ಹೋಗಿ ಅಂತ ಇದ್ದಾರೆ. ಸೊ ನಾವು ಇವಾಗ ಡ್ರೈವಿಂಗ್ನ ನೋಡಿ ಈ ಕಡೆ ಈ ಸೈಡ್ ಮಾಡಬೇಕು. ಆದರೆ ಗಾಳಿ ಬರ್ತಾ ಫೋರ್ಸ್ಗೆ ನಮ್ಮನ್ನ ಹಿಂದಿಂದಕ್ಕೆ ತಳ್ತಾ ಇದೆ. ನಾವು HM ನಮ್ಮ ಹಳ್ಳಿಕ ಮೈಸೂರಿಗೆ ಬಂದು ನೋಡಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ವಿಕಾಸ ಇದನ್ನೆಲ್ಲ ನೋಡ್ತಾ ಇದ್ರೆ ನಿನ್ಗೇನಂತ ಅನಿಸ್ತಾ ಇದೆ ಹೇಳು? ಇದನ್ನ ಆರಾಮ್ಸೆ ಬ್ಯಾಲೆನ್ಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ ನೋಡಿ. ಸ್ಟಾರ್ಟಿಂಗ್ ಬಂದಾಗ ಇದು ಯಾವ ರೀತಿ ಉಪಯೋಗಿಸ್ಬೇಕಂತಾನೆ ಗೊತ್ತಿಲ್ಲ. ಆದರೆ ಇವಾಗ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೀವಿ ನಾವು. ವಾವ್ ಬ್ಯೂಟಿಫುಲ್. ನಮ್ಮ ಲೈಫಲ್ಲೇ ಯಾವತ್ತು ನಾವು ಈ ಥರ ಹೂವೇನೂ ಮಾಡ್ಕೊಂಡಿರಲಿಲ್ಲ. ಈ ಥರ ಮೂಮೆಂಟ್ನ ಬಂದು ನಾವು ಎಂಜಾಯ್ ಮಾಡ್ತೀವಿ ಅಂತ. ಬಣ್ಣ ತಳು ಬಣ್ಣ ನಮ್ಮನ್ನೇ ಓವರ್ಟೇಕ್ ಮಾಡಕ್ ಬಂದ್ರು. ತಿರ್ಗ್ಸ್ಬೇಕ್ರ ನಿಲ್ಸಿರಿ. ನೀರು ತುಂಬ್ಕೊತ್ಕೊಂಡು ಒಳಗೆಲ್ಲ ಎಲ್ಲಿ ಎಕ್ಸ್ಪೀರಿಯನ್ಸ್
ನೋಡಿ ಗೈಸ್ ಯಾವ ಥರ ಐತೆ ವರುಣ ಲೇಕು. ನಾವು ಇಷ್ಟು ದಿನ ಮೈಸೂರಿಗೆ ಬರಬೇಕಾದ್ರೆ ಈ ಲೇಕನ ನೋಡ್ಬಿಟ್ಟು ತುಂಬ ಸಲ ಹೋಗ್ತಾ ಇದ್ವು. ಆದರೆ ಇವತ್ತೊಂದು ರೀತಿ ಖುಷಿ ಆಗ್ತೈತೆ ಈ ಲೇಕ್ ಹತ್ರ ಬಂದ್ಬಿಟ್ಟು ನೋಡಿ ಈ ಥರ ಆಟ ಆಡ್ತಾ ಇರೋದು. ಬಿಕಾಸ್ ನಿನಗೆ ಬ್ಯೂಟಿಫುಲ್ ವಿಕಾಸ್ಗೆ ಬ್ಯೂಟಿಫುಲ್ ಅಂತ ನಾವು ತುಂಬ ಸಲ ಮೈಸೂರಿಗೆ ಹೋಗಿದ್ದೀವಿ. ಆದರೆ ಮೈಸೂರಿಗೆ ಹೋಗಬೇಕಾದ್ರೆ ಆ ದಾರಿಯಲ್ಲಿ ಈ ಲೇಕ್ನ ನೋಡ್ತಿದ್ವು ಅಷ್ಟೇ. ಆದರೆ ಒಂದ್ಸಲನೂ ಕೂಡ ಇಲ್ಲಿಗೆ ಬಂದಿರಲಿಲ್ಲ. ಸೊ ಇವತ್ತು ಈ ಲೇಕ್ಗೆ ಬಂದು ಈ ಥರ ಆಟ ಆಡ್ತಿದ್ವಿ. ಒಳ್ಳೆ ಒಂದು ರೀತಿ ತುಂಬಾ ಖುಷಿನೂ ಆಗ್ತೈತೆ. ಸೊ ನೋಡಿ ಅಲ್ಲಿ ಒಂದು ಚಾಲೆಂಜ್ ಹೇಳಿದ್ರು ಅವರು, ಆ ಮರನ ಟಚ್ ಮಾಡ್ಬಿಟ್ಟು ಬಂದವರು ವಿನ್ನು ಅಂತ. ನಾವು ಆಲ್ರೆಡಿ ಟಚ್ ಮಾಡ್ಬಿಟ್ಟು ಬಂದ್ಬಿಟ್ವು. ಅವರು ಮಿನಿಮಮ್ ಅಂದ್ರೂ ಕೂಡ ನೋಡಿ ಅಲ್ಲಿ ಇನ್ನೂ ಕೂಡ 1 hour ಆಯಿತು. 1 hour-ಇಂದ ಸುಮ್ಮನೆ ಇನ್ನೂ ಹೋಗಿಲ್ಲ. ನಾವು 2 ರೌಂಡ್ ಹೊಡೆದಾಯ್ತು ಹೋಗಿ. ಅಣ್ಣ ಇದು ಉಷ್ಟ್ರ ಪಕ್ಷಿ ಮರದ ಮೇಲೆ ನೀನು ಇವ ಯಾವುದೋ ಮರಕ್ಕೆ ಹೊಡೆಯಂಗೋಯ್ತು ತಿರ್ಗ್ಸ ಹಿಂಗೆ ಹೆಂಗೆ. ಸೊ ನೋಡಿ ಯಾರನ್ನೂ ಕೂಡ ಇಷ್ಟು ಹತ್ರ ಬಂದಿಲ್ಲ ಅನ್ಸುತ್ತೆ. ಅದರಲ್ಲೂ ಕೂಡ ನಮಗೆ ಚಾಲೆಂಜ್ ಆಗ್ತಾ ಇರೋ ಹತ್ರ ಇನ್ನೂ ಬಂದಿಲ್ಲ. ಟಚ್ ಆಯ್ತು ಜಸ್ಟ್ ಮಿಸ್. ಅಣ್ಣ ನಮ್ಗೆ ಯಾವ ಥರ ಫೀಲ್ ಆಯ್ತದೆ ಗೊತ್ತಾ ಇವಾಗ? ಬಾತ್ಗಳು ಯಾವ ಥರ ಹೋಗ್ತಾ ಇದೀವಿ ಅದೇ ಥರ ನಾವು ನೀರಲ್ಲಿ ಹೋಗ್ತಾ ಇದೀವಿ. ಇದು ನಾಟಿಲ್ವಾ? ಎಷ್ಟಡಿ ಎಷ್ಟು ಆಳದೆ ಅಂತಂದ್ರು? 30 ಅಡಿ ಅದೇ ಅಂದ್ರ. ಡ್ಯಾಶ್ ಮಾಡ್ಬಿಟ್ಟೆ. ಇವ ನೀ ಏನೇನ ವಿಕಾಸು ಹಿಂದಕ್ಕೆ ಇವನು ಒಂಥರ ತರಲೆ ಡ್ರೈವಿಂಗ್ ಮಾಡ್ತಾವನೆ. ಪುನಃ ಡ್ಯಾಶ್ ಆಯ್ತು. ಏಯ್ ನಡಿಯ ಮುಂದಕ್ಕೆ ನಡಿಯ. ಮೀ ಜೋಡಕ್ ಬರಲ್ಲ ನೋಡ. ಪುನಃ ಬರ್ತದೆ ಹೋಗಿ ಇಲ್ಲಿ ಈಗ ಈ ಕಡೆ ಸೈಡ್ ಡ್ಯಾಶ್. ನೀನ್ ನಡಿ ಮುಂದೆ. ಹಂಗ್ ತಳ್ಬೇಡ. ಅಲ್ಲ ಇದೇನ್ ಪಾಪ ಇವತ್ತು ನೀವು ಹೋಗಿ ಬಂದು ನಮ್ದಾಗ ಸಿಗಾಕೊಂಡ್ರಿ. ಅಯ್ಯೋ ಅಣ್ಣ ಇನ್ನೊಂದೇನು ಗೊತ್ತಾ, ನೀನ್ ನೀರು ಬಿದ್ರು ಆರಾಮ್ ಸೇದ್ ಬಿಡ್ತೇವೆ. ಪಾಪ ಇವ್ನಿಗೆ ಎಷ್ಟು ಭಯ ಆಗೋದೆ ಅಂದ್ರೆ ನೋಡಲಿ. ಅವ್ನ ಮುಖನೇ ನೋಡಕ್ಕಾಯ್ತಿಲ್ಲ ಯಾವ ತರ ಆಗ್ಬಿಟ್ಟದ ಅವ್ನ ಮುಖನ. ಇವ್ರಿಗೆ ಡ್ಯಾಶ್ ಮಾಡ್ಬಿಟ್ಟೆ ಸೈಡ್ಗೆ ಹೋಗೋ. ಔಟ್ ಡ್ಯಾಶ್ ಮಾಡ್ಬಿಟ್ಟು ಹಿಂಗ್. ಅಣ್ಣ ಇರಿ ನಡಿಯವು. ನನಗೆ ವಿಕಾಸ್ ಡ್ರೈವಿಂಗ್ ನೋಡ್ಬಿಟ್ಟು ಫುಲ್ ಭಯನೇ ಆಗ್ತೈತೆ. ಹೋಗಿ ಸುಮ್ಮನೆ ಗುದ್ದವನ್ ಕಡೆಗೆ ಹೋಯ್ತಾನೆ. ಗಾಯ್ಸ್ ನೋಡಿ ಕಾಯ್ಕಿಂಗ್ ಡ್ರೈವಿಂಗ್ ಮಾತ್ರ ಚಿಂದಿ ಆಗೈತೆ. ಒಳ್ಳೆ ಮಜಾ ಅಂತೂ ನಾವು ಮಾಡ್ತಾ ಇದೀವಿ. ಅಲ್ಲಿ ನೋಡಿ ಅಲ್ಲಿ ಅವರು ಓಡ್ಸಕ್ ಬರದೆ ಹೋದ್ರು ಹೆಂಗ್ ಓಡಿಸ್ತಾ ಇದಾರೆ. ಕಾರ್ತಿ ಕೈಲೇ ತಳ್ತಾ. ಕಾರ್ತಿ ನೋಡಿ ಅಲ್ಲಿ ಕೈಲೇ ತಳ್ತವ್ರೆ. ನೀರ್ ತುಂಬ್ಕೊಂಡ್ಬಿಟ್ಟೈತೆ. ಸೊ ನಾವು ಇವಾಗ ಈ ಕಡೆ ಸೈಡ್ ಹೋಗ್ಬೇಡಿ ಅಂತಂದ್ರು ಆದ್ರೂ ಕೂಡ ಇಲ್ಲೆಲ್ಲ ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ಅಲ್ಲಿ ನಿಂತ್ಕೊಂಡು ತುಂಬ ಹೊತ್ತಿನ ನಮ್ಮನ್ನ ಬೈತಾನೆ ಅವ್ರೆ. ಈ ಕಡೆ ಸೈಡ್ ನೀವು ಹೋಗ್ಲೇಬೇಡಿ ಅಂದ್ರೂ ಕೂಡ ನಾವು ಏನು ಮಾಡಬೇಡಿ ಅಂತಾರೋ ಅದನ್ನೇ ಜಾಸ್ತಿ ಮಾಡೋದು. ಅದರಲ್ಲೂ ಕೂಡ ನಮ್ಮೂರ ಐಕ್ಲು ಹೇಳಂಗೆ ಇಲ್ಲ. ಕುತ್ಕೋಬೇಡಿ ಅಂದ್ರು. ನಾವು ಬನಾನ ಹೋಗಿ ಬಂದು ನಮ್ಗೆ ಏನು ಬೇಜಾರಾಯ್ತು ಅಂದ್ರೆ ಬನಾನ ಬಂದು ನಮ್ಮ ಮೇಲೆ ಬೀಳ್ತೈತೆ. ಏನು ಗುರು ವ್ಯೂ ನೋಡಿ ಎಷ್ಟು ಸಗದಾಗೈತೆ. ಬರೀ ಡ್ಯಾಶೇ ಆಗಿರೋದು ಜಾಸ್ತಿ ನಮ್ಗೆ. ಅದಕ್ಕೆ ನಮ್ಗೆ ತುಂಬಾ ಇದ್ರಲ್ಲಿ ಮಳೆ ಬರ್ತೈತೆ ನೋಡ್ರಿ. ಆ ಮಳೆಗೂ ಈ ವೆದರ್ಗೂ ಏನ್ ಸಾಕಾಗೈತೆ. ಗುದ್ದಮ್ಮ ಅವ್ರಿಗೆ ಆರ್ಸಮ್ಮ. ನಂಬರ್ 2 ಬೋಟ್ನ ಕೆಳಗ್ಬೇಕು. ಅದೇ ನಮ್ಮ ಟಾರ್ಗೆಟ್. ಜೀವ ಒಂದೇ. ಫ್ರೆಂಡ್ಶಿಪ್ ನಮ್ದು ಅಂತ ಬ್ರದರ್ಸ್ಗಳು ನಾವೆಲ್ಲ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ. ನನ್ನ ಕ್ಯಾಮ್ರಾ ಕೇಳ್ತಾ ಇದೆ. 200 ರೂಪಾಯಿಗೆ ½ an hour. ಈ ಲೇಕ್ನಲ್ಲಿ ನಿಮಗೆ ಈಗ ನಾವು ತಗೊಂಡ್ರೆ ಪ್ಯಾಕೇಜ್ ಯಾವ್ದು ಪುನಃ ಮಾಡ್ತದೆ. ನಿಜ ಹೇಳ್ಬೇಕು ಅಂತಂದ್ರೆ ಇಲ್ಲ ಕಣೋ, ಇದು ಯಾವ ಪ್ಯಾಕೇಜ್ ಗೊತ್ತಿಲ್ಲ. ನಿಜ ಯಾವುದೋ ಒಂದು ಬರ್ತಾ ಇದಾರಂತೆ. ಅದಕ್ಕೆ ಅವ್ರ ಸ್ಪೀಡು ನಾವು ಸ್ಪೀಡು ಅಂದ್ಬಿಟ್ಟು ಹೋಗ್ತಾ ಇದೀವಿ. ಸೊ ನೋಡೇ ಬಿಡೋಣ. ನಮ್ಗೆ ಡ್ಯಾಶು. ನಾವು ಅವ್ರನ್ನ ಇಷ್ಟ ಹೊಡೆದು ಬಿಡ್ತಾರೆ ಅವ್ರು. ಸರಿ ಇಲ್ಲ ಹೊಡಿಲಿ ನೋಡಿ. ಚಾಲೆಂಜ್ ಅಂತ ಇದು. ಬಂದು ಬಿಡ್ತಾರೆ ಕೇಳಲ್ಲ ಮತ್ತೆ ಅಲ್ಲಿ ಗುದ್ದಕ್ಕೆ ಎವಿ ಸ್ಪೀಡ್ ಬರ್ತಾವ್ರೆ. ನಾವು ಆಪೋಸಿಟ್ ತಿರ್ಗಿಸ್ಬಿಡ್ತೀವಿ. ನಮ್ಮ ಕಡೆ ನಮ್ಮ ಶಾಲೆ ಇರೋವರೆಗೂ ನಮ್ಗೆ ಏನು ಮಾಡೋಕ್ಕಾಗಲ್ಲ. ನಾವು ತಿರ್ಗಿ ನೀನು ಏನು ಮರ ಜಲ್ದಿ ತಳ್ಳ. ಕುತ್ಬೇಡಿ ದಯವಿಟ್ಟು ತಳ್ಳ ಜಲ್ದಿ. ಸೊ ಗೈಸ್ ಇವಾಗ 4 ಸೀಟು ಒಟ್ಟಿಗೆ ಸೇರಿದ್ದೀವಿ. ದೋಣಿ ಸಾಗದು ನನ್ನಿಂದ ನಿನ್ನ, ನಿನ್ನಿಂದ ನನ್ನ
ದೂರ ಮಾಡಲು ಎಂದು ಆಗದು. ಹಗ್ಗ ತರ ಕಟ್ಟಿದ್ದಾರೆ, ಆ ಹಗ್ಗದಿಂದ ಆ ಕಡೆ ಸೈಡ್ ಹೋಗ್ಬಿಡಿ ಅಂತ ಅಲ್ಲಿ ವಾರ್ನಿಂಗ್ ಮಾಡ್ತಾರೆ. ಅವ್ರು ಏನೇ ಅಂದ್ರೂ ಕೂಡ ಗಾಳಿ ಬರ್ತಕ್ಕೆ ಆ ಕಡೆ ಹೋಗ್ಬಿಡ್ತಾರೆ. ಆ ಕಡೆ ಏನಾದ್ರು ಹೋಯ್ತು ಅಂತಂದ್ರೆ ನಾವು ಬೈಸ್ಕೊಳಲ್ಲ, ಅದೇ ತರ ಎಲ್ಲರನ್ನೂ ಕೂಡ ಬೈಸ್ಕೊತಾ ಇರ್ತಾರೆ. ಸೊ ಅಂತೂ ನಮ್ಗೆ ಕೊಟ್ಟಿದ್ದ ಪ್ಯಾಕೇಜ್ ಟೈಮಿಂಗ್ಸ್ ಅಂತಲೂ ಓವರ್ ಆಯ್ತು, ಹಾಫ್ ಅನ್ ಅವರು. ಸೊ ಇವಾಗ ಬನಾನು ಕೂಡ ಹತ್ರ ಬರ್ತಾ ಇದೆ. ಸೊ ಇವಾಗ ನಮ್ಮ ಟೈಮಿಂಗ್ಸ್ ಓವರ್ ಆಯ್ತು. ಸೊ ಹೋಗೋಣ ಬರ್ರಿ. ಬಾಯ್ 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 ಗೈಸ್, ಇವಾಗ ಮುಗೀತು, ಬನ್ನಿ ಓಡೋಣ. ಲೇಟ್ ಆಗ್ಬಿಟ್ಟಿದೆ ಇವಾಗಲೇ ತುಂಬಾ. ಬನ್ನಿ ಬರೇ, ಎಲ್ಲ ಕಾಣುತ್ತೆ ಬಿಡಿ ಇದರಲ್ಲಿ, ನೋಡಿ. ಸರ್ ಇವಾಗ ದಸರಾ ಲೈಟಿಂಗ್ಸ್ ನೋಡೋಣ, ಬನ್ನಿ. ಮೈಸೂರಿಗೆ ಹೋಗಿ ಇನ್ನೇನು ಮೈಸೂರು ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 12 ಕಿಲೋಮೀಟ್ರ್ ಇದೆಯಂತೆ. ಅಲ್ಲೋಗಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಬೆಳಗ್ಗೆ ಏನಿದ್ರು 9-9:30 ಅಲ್ಲಿ ಬಿಟ್ಟು ಡೈರೆಕ್ಟ್ ಊರಿಗೆ ಹೋಗೋಣ. ಹಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನಿಂಗ್ ಇದೆ. ನೋಡೋಣ ಚಾಮುಂಡಿ ಬೆಟ್ಟಕ್ಕೆ ನಮ್ಮ ಅಣ್ಣವ್ರು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲೋ ನೋಡೋಣ ಬನ್ನಿ ಯಾವ ಥರ. ಸೇಫ್ಟಿಗೆ ನೋಡಿ ವಾಟರ್ ಜಾಕೆಟನ್ನು ಕೂಡ ಕೊಡ್ತಾರೆ. ಬಾಯ್ ಬಾಯ್ ವರುಣ.